ನಮಸ್ಕಾರ ಎಲ್ಲರಿಗೂ. ಹಸಿರಿನ ಮಧ್ಯೆ ಇರುವಂತಹ ಪುಟ್ಟ ಶಾಲೆ, ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಂತಹ ಶಾಲೆ, ಅದುವೇ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಡ್ತುಗಣಿ. ಇಲ್ಲಿಯ ಮಕ್ಕಳು ತುಂಬಾ ಚುರುಕು. ಈ ಮಕ್ಕಳು ಪ್ಲಾಸ್ಟಿಕ್ನ ಕುರಿತಾಗಿ ಒಂದು ಜಾಗೃತಿಯ ಕಿರು ನಾಟಕವನ್ನು ಮಾಡಿದ್ದಾರೆ. ಬನ್ನಿ ನಾವೀಗ ಆ ನಾಟಕವನ್ನು ನೋಡೋಣ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ನಾವು ಪ್ಲಾಸ್ಟಿಕ್ ಮುಕ್ತರಾಗಲು ನಾವೇ ಮಾಡಿದ ಕಿರು ನಾಟಕ. ಅಂಬಾ 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 ಯಾಕೋ ಈ ದನಗಳು ಬೆಳಗ್ಗೆಯಿಂದ ಕೂಗ್ತಾ ಇದ್ದಾವಲ್ವಾ? ಹೊಟ್ಟೆ ನೋವು ಬಂದಿತ್ತೇನೋ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಡಾಕ್ಟ್ರೆ ಈ ದನಗಳಿಗೆ ಏನಾಗಿದೆ ಅಂತ ನೋಡ್ತೀನಿ. ಈ ದನಗಳು ಬೇಡದಾಗಿದ್ದೇನೋ ತಿಂದಿದ್ದಾವೆ. ಪ್ಲಾಸ್ಟಿಕ್ ಜೀವನಕ್ಕೆ ಮಾರಕ ಜಾಗೃತರಾಗಿರಿ. ಪ್ಲಾಸ್ಟಿಕ್ ನಮ್ಮ ಜೀವನದ ಒಂದು ಅವಿಭಾಜ್ಯವಾಗಿದೆ. ಎಲ್ಲದಕ್ಕೂ ನಾವು ಬಳಸುವ ಪ್ಲಾಸ್ಟಿಕ್ ನಿಧಾನ ವಿಷ. ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಎಲ್ಲಿಗಳಲ್ಲಿ ಬಿದಿರುತ್ತದೆ. ಅದನ್ನು ತಿಂದ ಜಾನುವಾರುಗಳು ಸಾಯುತ್ತಿವೆ. ಇದುವರೆಗೆ ಸೃಷ್ಟಿಯಾದ ಎಲ್ಲಾ ಪ್ಲಾಸ್ಟಿಕ್ ವಸ್ತುಗಳು ಮಣ್ಣಿನಲ್ಲಿ, ನೀರಿನಲ್ಲಿ, ಗಾಳಿಯಲ್ಲಿ ಬೆರೆತಿವೆ. ನೋಡಿ ಎಷ್ಟು ಪ್ಲಾಸ್ಟಿಕ್ ಇದೆ. ಇನ್ನು ಸ್ವಲ್ಪ ಹೊತ್ತಾದರೆ ಸತ್ತೇ ಹೋಗ್ತಿದ್ವೇನೋ. ಡಾಕ್ಟ್ರೆ ತುಂಬಾ ನಿಶ್ಶಬ್ದ ಆಗ್ತಾ ಇದೆ. ಜ್ವರ ಕೂಡ ಬಂದಿದೆ. ಉಸಿರಾಡಕ್ಕಾಗ್ತಾ ಇಲ್ಲ. ನೋಡ್ತೀನಿ. ನಾವು ಬಿಸಾಕಿದ ಪ್ಲಾಸ್ಟಿಕ್ ಎಲ್ಲೆಲ್ಲೋ ಸುತ್ತಾಡಿ ನಮ್ಮ ಶ್ವಾಸಕೋಶ ಮತ್ತು ಜೀರ್ಣಾಂಗದ ಮೂಲಕ ನಮ್ಮ ದೇಹದ ರಕ್ತ ಸೇರುತ್ತದೆ. ಅವರವರ ಪ್ರಕೃತಿಗೆ ತಕ್ಕಂತೆ ಕೆಲವರಲ್ಲಿ ಬೊಜ್ಜು, ಮಧುಮೇಹ, ಅಸ್ತಮ, ಕ್ಯಾನ್ಸರ್ ಮುಂತಾದ ರೋಗಗಳಿಗೂ ಸಹ ಪ್ಲಾಸ್ಟಿಕ್ ಕಾರಣವಾಗುತ್ತದೆ. ಅಯ್ಯೋ, ಇಲ್ಲೇನಕ್ಕೆ ಗಾಜನ ಬರ್ತಿದೆಯಲ್ಲ? ಈ ಗಿಡಗಳೆಲ್ಲ ಯಾಕೆ ಸುತ್ತೋಗ್ತಿವೆ? ಪ್ಲಾಸ್ಟಿಕ್ ಅನ್ನು ಸುಟ್ಟರೆ ಹೊಮ್ಮುವ ವಿಷಕಾರಿ ಹೊಗೆ ಯಂತ್ರ ನಮ್ಮ ಆರೋಗ್ಯಕ್ಕೆ ಅತಿ ದೊಡ್ಡ ಕಂಟಕ. ಎಲ್ಲೆಲ್ಲ ಬಿದ್ದಿರುವ ಪ್ಲಾಸ್ಟಿಕ್ನಿಂದ ಭೂಮಿಯಲ್ಲಿ ನೀರು ಇಂಗುವುದಕ್ಕೂ ತೊಂದರೆ. ಹಾಗೆ ಬೀದಿಯಲ್ಲಿ ಪ್ರಯಾಣಿಸುವಾಗ ಎಸೆಯುವ ಪ್ಲಾಸ್ಟಿಕ್ ಬಾಟಲ್, ಚಾಕ್ಲೇಟ್ ಸಿಪ್ಪೆ, ಖಾಲಿ ಪ್ಯಾಕೆಟ್ನ ಮೇಲೆ ಸೂರ್ಯನ ಕಿರಣ ಬಿದ್ದು ಜನರ ಮೇಲೆ ಪರಿಣಾಮ ಬೀರುತ್ತದೆ. ಜಾನುವಾರುಗಳು ಇವುಗಳನ್ನು ತಿಂದಾಗ ಅವುಗಳ ಸಾವಿಗೆ ನೀವೇ ಕಾರಣರಾಗಬಹುದು. ಪ್ಲಾಸ್ಟಿಕ್ ಭೂಮಿಯ ಒಳಗೆ ಸೇರಿ ಮಣ್ಣಿನ ಫಲವತ್ತತೆಯನ್ನು, ಅಂತರ್ಜಲವನ್ನು ಕಡಿಮೆಯಾಗಿ ಸಸ್ಯಗಳು ಬೆಳೆಯುವುದಿಲ್ಲ. ಹಾಗಾಗಿ ಪ್ಲಾಸ್ಟಿಕ್ ಎಲ್ಲೆಡೆ ಬಿಸಾಕಬೇಡಿ. ಮನೆಯಲ್ಲಾಗಲಿ ಹೊರಗಾಗಲಿ ಪ್ಲಾಸ್ಟಿಕ್ ಸುಟ್ಟಾಗ ಅದರಲ್ಲಿನ ವಿಷಾಣುಗಳು ಗಾಳಿಗೆ ಸೇರಿ 5 ಚದರ ಕಿಲೋಮೀಟರ್ ವರೆಗೆ ಹರಡಲ್ಪಟ್ಟು ಜೀವಿಗಳಿಗೆ ಮಾರಕವಾಗುತ್ತದೆ. ಭೂಮಿಯ ತಾಪಮಾನವು ಹೆಚ್ಚಾಗುತ್ತದೆ. ಹಾಗಾಗಿ ಪ್ಲಾಸ್ಟಿಕ್ ಅನ್ನು ಸುಡಬೇಡಿ. ನೀವೆಸೆದ ಪ್ಲಾಸ್ಟಿಕ್ ಹಳ್ಳ, ನದಿ, ಸಮುದ್ರಕ್ಕೆ ಸೇರಿ ಜಲಚರಗಳಿಗೆ ಮಾರಕವಾಗುತ್ತವೆ. ಜಲಮಾಲಿನ್ಯವಾಗಿ ಆ ನೀರನ್ನು ಸೇವಿಸುವವರ ಮೇಲೂ ಪರಿಣಾಮ ಉಂಟಾಗಿ ರೋಗಗಳು ಹರಡುತ್ತವೆ. ಹಾಗಾಗಿ ನೀರಿಗೆ ಪ್ಲಾಸ್ಟಿಕ್ ಎಸೆಯಬೇಡಿ. ಅಯ್ಯೋ, ಈಗ ತುಂಬಾ ಶೆಕೆ ಆಗ್ತಿದೆ. ಫ್ರಿಜ್ಜಲ್ಲಿದ್ದ ನೀರನ್ನಾದರೂ ಕುಡಿಯೋಣ. ನೀರು ಒಂದು ಸಾತ್ವಿಕ ದ್ರಾವಣ. ಬಹಳ ದಿನ ಬಾಟಲಿಯಲ್ಲಿ ಶೇಖರಿಸಲ್ಪಟ್ಟ ನೀರು ಫ್ರಿಜ್ಜಲ್ಲಿಟ್ಟು ನೀರಿಗೂ ಒಂದು ಮಂದಗತ ವಿಷ ಬಿಡುಗಡೆಯಾಗುತ್ತದೆ. ಆದ್ದರಿಂದ ನಾವು ಪದಾರ್ಥಗಳಿಗೆ ಪ್ಲಾಸ್ಟಿಕ್ ಬಳಸಬೇಡ. ಇದರ ಬದಲು ಕಬ್ಬಿನ ಹಾಲು, ತಾಜಾ ಹಣ್ಣಿನ ರಸ ಸೇವಿಸಬಹುದು. ಸಮಾರಂಭಕ್ಕೆ ಹೋಗುವಾಗ ಮನೆಯಲ್ಲೇ ಶುದ್ಧ ನೀರನ್ನು ಸ್ಟೀಲ್ ಅಥವಾ ಗಾಜಿನ ಬಾಟಲಿಯಲ್ಲೇ ಒಯ್ಯಿರಿ. ಅನಿವಾರ್ಯವಿದ್ದಲ್ಲಿ ಮಾತ್ರ ಪ್ಲಾಸ್ಟಿಕ್ ಬಾಟಲಿಯನ್ನು ಬಳಸಿ. ಅಟ್ಯಾಚ್ಮೆಂಟ್ ವಿತ್ ಪ್ಲಾಸ್ಟಿಕ್, ಡಿಟ್ಯಾಚ್ಮೆಂಟ್ ವಿತ್ ಲೈಫ್. ಪ್ಲಾಸ್ಟಿಕ್ಗಳಿಂದ ನಂಟು ಆರೋಗ್ಯಕ್ಕೆ ಕುಂಟು. ನಾವೆಲ್ಲರೂ ಪ್ಲಾಸ್ಟಿಕ್ ಮಿತವಾಗಿ ಬಳಸಿ ಪರಿಸರವನ್ನು ಕಾಪಾಡೋಣ. ಪ್ಲಾಸ್ಟಿಕ್ ಮುಕ್ತ ಪರಿಸರದ ನಿರ್ಮಾಣ ನಮ್ಮ ಹೊಣೆ. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷ, ಸೋತರೆ ಅನುಭವ. ನಾವು ಇನ್ನಾದರೂ ಬದಲಾಗೋಣ. ನೋಡಿದ್ರಲ್ವಾ, ಈ ಒಂದು ಪ್ಲಾಸ್ಟಿಕ್ ಎನ್ನುವಂಥ ವಸ್ತು ನಮ್ಮ ಜೀವನಕ್ಕೆ ಎಷ್ಟು ಮಾರಕವಾಗಿದೆ ಅಂತ. ಈ ಒಂದು ಪ್ಲಾಸ್ಟಿಕ್ ಕುರಿತಾದ ಜಾಗೃತಿ ಕಿರು ನಾಟಕವನ್ನು ಮಾಡಿದಂತಹ ಎಲ್ಲ ಮುದ್ದು ಮಕ್ಕಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಆ ಮುದ್ದು ಮಕ್ಕಳಿಗೆ ಈ ಕಿರು ನಾಟಕವನ್ನು ನಿರ್ದೇಶಿಸಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಈ ಮುದ್ದು ಮಕ್ಕಳ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ.